ಸರ್ಕಾರಿ ಕೆಲಸ ಪಡಿಬೇಕು ಅಂತಂದ್ರೆ ಅದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರೋದು. ಅದರಲ್ಲೂ ಕೂಡ ಉನ್ನತ ವ್ಯಾಸಂಗ ಮಾಡಿದ್ರು ಕೂಡ ಕೆಲಸ ಸಿಗದೆ ಪರದಾಡ್ತಿದ್ದ ಆ ಜನ ಎಲ್ಲ ನೆನೆ ಒಂದು ವಿಶಿಷ್ಟವಾದ ಇಂಟರ್ವ್ಯೂನ ಅಟೆಂಡ್ ಮಾಡಿದ್ರು. ಆ ಇಂಟರ್ವ್ಯೂ ಏನು, ಹೇಗಿತ್ತು ಇಂಟರ್ವ್ಯೂ ನೋಡೋಣ ಬನ್ನಿ. ರೊಟ್ಟಿ ಬಡಿತಾ ಇರೋ BSc ಓದಿರೋ ಯುವಕ, ಚಪಾತಿ ಮಾಡ್ತಾ ಇರೋ BSc ಓದಿರೋ ಯುವತಿ. ಅರೆ, ಇವರೆಲ್ಲ ಹೀಗ್ಯಾಕೆ ಅಡುಗೆ ಭಟ್ಟರಾಗಿದ್ದಾರೆ ಅಂದ್ರ ಬದುಕಿನ ಅನಿವಾರ್ಯತೆ, ಕೆಲಸದ ಅವಶ್ಯಕತೆ. ಹೀಗಾಗಿಯೋ ಇವತ್ತು ಅಡುಗೆ ತಯಾರಕರ ಹುದ್ದೆಗೆ ನಡೆದ ಪ್ರಾಯೋಗಿಕ ಪರೀಕ್ಷೆಗೆ ಒಳಗಾಗಿದ್ರು. ಅಂದ ಹಾಗೆ ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆಯ ನವನಗರದಲ್ಲಿರೋ ಶ್ರೀ ಜಗಜೀವನ್ ರಾಮ್ ಕಲಾಭವನದಲ್ಲಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ನಿಲಯಗಳಿಗೆ ಅಡುಗೆ ತಯಾರಕರ ಹುದ್ದೆಗಳನ್ನು ಭರ್ತಿ ಮಾಡಲು ಇಲಾಖೆ ನಿರ್ಧರಿಸಿತ್ತು. ಆದರೆ ಬರೀ 79 ಹುದ್ದೆಗೆ 3000ಕ್ಕೂ ಅಧಿಕ ಅರ್ಜಿಗಳು ಬಂದಿದ್ವು. ಈ ಹುದ್ದೆಗೆ ಇದ್ದ ಕ್ವಾಲಿಫಿಕೇಶನ್ ಕೇವಲ 10ನೇ ಕ್ಲಾಸ್ ಮಾತ್ರ. ವಿಪರ್ಯಾಸ ಅಂದ್ರೆ 379 ಅಭ್ಯರ್ಥಿಗಳು ಮೆರಿಟ್ ಆಧಾರದ ಮೇಲೆ ಪ್ರಾಯೋಗಿಕ ಪರೀಕ್ಷೆಗೆ ಒಳಪಡಿಸಿದ್ದು, ಅದರಲ್ಲಿ 100ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಪದವಿ ಓದಿರೋರೆ. ಪುಲಿಕೇಶಿ ಕಾಲೇಜಿನಲ್ಲಿ BSc ಡಿಗ್ರಿ ಫೈನಲ್ ಇಯರ್ ಮುಗೀತು. ಈಗೆಲ್ಲ ಗೌರ್ಮೆಂಟ್ ಜಾಬ್ ಎಲ್ಲ ಸಿಗೋದೆಲ್ಲ ನಮ್ಮ ಕಾಸ್ಟಿಗೆಲ್ಲ ಸಿಗೋದೆಲ್ಲ ಕಡಿಮೆ. ಅದು ಯಾವುದೇ ಆಗಲಿ ಒಂದು ಗೌರ್ಮೆಂಟ್ ಜಾಬ್ ಒಳಗೆ ನಾವು ಅದೀವಿ ಅಂದ್ರೆ ನಮ್ಮ ಹೆಮ್ಮೆ ಅದು. ಅದ್ರ ಸಂಬಂಧ ನಾನು ಇಲ್ಲಿ ಇವತ್ತು ಒಂದು ಪ್ರಾಯೋಗಿಕ ಪರೀಕ್ಷೆ BCWD ಪ್ರಾಯೋಗಿಕ ಪರೀಕ್ಷೆ ಒಳಗೆ ನಮ್ಗೆ ಅಟೆಂಡ್ ಮೆಸೇಜ್ ಕಳಿಸಿದ್ರು. ಅದಕ್ಕೆ ನಾವು ಬಂದಿದ್ದೀವಿ ಇವತ್ತು. ಇತ್ತ ಮೈಸೂರಿನಲ್ಲೂ ಅಡುಗೆ ಸಹಾಯಕರ ಹುದ್ದೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪ್ರಾಯೋಗಿಕ ಪರೀಕ್ಷೆ ನಡೆಸಿತ್ತು. ಇಲ್ಲೂ ಕೂಡ ಅದೇ ಕತೆ. ಇಲಾಖೆಯಲ್ಲಿ ಒಟ್ಟು 182 ಹುದ್ದೆಗಳು ಖಾಲಿ ಇದ್ದು, ಅದರಲ್ಲಿ 58 ಅಡುಗೆ ತಯಾರಕ ಹಾಗೂ 124 ಅಡುಗೆ ಸಹಾಯಕ ಹುದ್ದೆಗಳು. ಬಂದ ಅರ್ಜಿಗಳ ಸಂಖ್ಯೆ ಒಟ್ಟು 1638. ಅದರಲ್ಲಿ ಆಯ್ದ 546 ಜನರಿಗೆ ನಿನ್ನೆ ಪ್ರಾಯೋಗಿಕ ಪರೀಕ್ಷೆ ನಡೆಸಲಾಯಿತು. ಆದರೆ ಪರೀಕ್ಷೆಯಲ್ಲಿ ಭಾಗವಹಿಸಿರೋದ್ರಲ್ಲಿ 70 ಜನ ಪದವೀಧರರು, 40 ಜನ ಸ್ನಾತಕೋತ್ತರ ಪದವಿ ಪಡೆದವರು, ಇನ್ನು 4 ಎಂಜಿನಿಯರಿಂಗ್ ಪದವೀಧರರು. ಸರ್, ಏನಕ್ಕೆ ಅಂದರೆ ಇವಾಗ ಅನ್ಎಂಪ್ಲಾಯ್ಮೆಂಟ್ ತುಂಬ ಜಾಸ್ತಿ ಇದೆ. ಯಾವುದಾದ್ರಾಗಲಿ ಗೌರ್ಮೆಂಟ್ ಕೆಲಸ ಸಿಗಲಿ ಅನ್ನೋ ಥರ ಆಗಿದೆ. KPS ಎಲ್ಲಾದರೂ ಅಷ್ಟೊಂದು ಹಗರಣಗಳನ್ನ ನಡೀತಾ ಇರುತ್ತೆ, ಲೀಕ್ ಔಟ್ ಆಗ್ತಾ ಇರುತ್ತೆ ಪೇಪರು. ಅದಕ್ಕೋಸ್ಕರ ಯಾವುದಾದ್ರೂ ಆಗಲಿ ಗೌರ್ಮೆಂಟ್ ಜಾಬ್ ಅಂತೇಳಿ ಟ್ರೈ ಮಾಡ್ತಾರೆ. ಓದಿದಕ್ಕೆ ಸರಿಯಾಗಿ ಕೆಲಸ ಸಿಗಲ್ಲ, ಕೆಲಸ ಇಲ್ಲದೆ ಜೀವನ ಸಾಗಿಸೋಕೆ ಆಗಲ್ಲ. ಬದುಕಿನ ಅನಿವಾರ್ಯತೆ ಹೆಂಗಿದೆ ನೋಡಿ. ಹಾಗಂತ ಈ ಕೆಲಸ ಏನು ಚಿಕ್ಕದು ಅಂತಲ್ಲ. 4 ಜನರಿಗೆ ತಿನ್ನೋಕೆ ಅನ್ನ ಹಾಕೋದು ಒಂದೊಳ್ಳೆಯ ಕೆಲಸನೇ. ಆದ್ರೂ ಇದು ನಮ್ಮ ದೇಶದಲ್ಲಿರೋ ನಿರುದ್ಯೋಗದ ಸಮಸ್ಯೆಯ ದರ್ಶನ. ಬಾಗಲಕೋಟೆಯಿಂದ ರವಿ ಜೊತೆ ರಾಮ್, TV9 ಮೈಸೂರು.